ಗಾಡಿನ ತಗೊಂಡ್ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬಿಟ್ಟು ಸೊ ಆಟ ತಾಣ ದೊಡ್ಡದಲ್ಲ ಗುರು. ಈಗ ಬಾಡಿ ಕಟ್ಸ್ಬೇಕು. ಈ ಬಾಡಿ ಕಟ್ಸಕ್ಕೆ ಈ ಟಾಪ್ ಬರೀ ಜಾಸ್ತಿ ಕೊಟ್ಬಿಟ್ಟವ್ರೆ. ಸೊ ಇದಕ್ಕೆ ಈ ಏರಿಯಾ ಫುಲ್ಲು ನೋಡ್ದೋ ರೌಂಡ್ ನೋಡ್ದು. ಸೊ ಎಲ್ಲಿ ನಾವು ಕೆಲಸ ನೋಡಿ ಯಾವುದೂ ನಮ್ಗೆ ಇಷ್ಟ ಆಗಿಲ್ಲ. ಸೊ ಫೈನಲಿ ಇವ್ರ ಹತ್ರ ನಮ್ಮ ಇವ್ರು ರೆಡಿ ಮಾಡ್ತಾ ಇದ್ರು. ಸೊ ಅದೊಂದು ಕೆಲಸ ಇಷ್ಟ ಆಯಿತು. ಸೊ ಇವ್ರ ಹತ್ರ ಬಂದಿದ್ವಿ. ನಿಮ್ಗೆ ಪಿನ್ ಟು ಪಿನ್ನು ಈ ಕೆಲಸ ಹೇಗಿರುತ್ತೆ, ಏನಿರುತ್ತೆ, ಯಾವ ಥರ ಮಾಡ್ತಾರೆ, ಫಿನಿಶಿಂಗ್ ಹೆಂಗೆ ಕೊಡ್ತಾರೆ ಅಂತ A to Z ತಿಳಿಸ್ಕೊಡ್ತೀನಿ ನೋಡಿ. ಶೋರೂಮಿಂದ ಯಾವ ಐಟಮ್ನು ಫಿಟ್ ಮಾಡ್ಕೊಡಲ್ಲ, ಬರೀ ಚಾರ್ಜ್ ಮಾತ್ರ ಕೊಡ್ತಾರೆ. ಎಲ್ಲ ಈ ಥರ ಕಾಟನ್ ಬಾಕ್ಸ್ ಹಾಕಿ ತುಂಬಿ ಕಳಿಸ್ಬಿಡ್ತಾರೆ. ಸೊ ಎಲ್ಲ ಐಟಮು ಇದರಲ್ಲಿ ಇದ್ದಾವೆ. ಅದು ಫ್ರಂಟ್ ಡೋಮ್ನ ಫಿಟ್ ಮಾಡ್ಕೊತವ್ರೆ. ಅಂಗಡಿ ಚಿಕ್ಕದಾಗಿದ್ರು ಕೆಲಸ ಮಾತ್ರ ಪರ್ಫೆಕ್ಟ್ ಆಗ್ತದೆ. ಸೊ ಆ ನಂಬಿಕೆಯಿಂದ ಇಲ್ಲಿ ಬಂದಿದ್ದೀವಿ ನಾವು. ಒಂದು ರಬ್ಬರ್ ಹಾಕಿದೆ ನೋಡಿ, ಇದು ಬೀಡಿಂಗ್ ರಬ್ಬರು. ಸೊ ಏನು ಸೌಂಡ್ ಬರ್ದಂಗೆ, ಸೊ ನೀರು ಒಳಗಡೆ ಹೋಗ್ದಂಗೆ ಸೊ ಇದನ್ನು ಫಿಟ್ ಮಾಡಿದ್ದಾರೆ. ಸೊ ಇದನ್ನು ಗ್ಲಾಸನ್ನು ಪ್ರಾಪರ್ ಫಿಟ್ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟ ಆಗಿದೆ. ಆಕ್ಚುಲಿ ಈ ರಬ್ಬರು ನಮ್ಮ ಗಾಡೀಲಿ ಬಂದಿರೋದು. ಇದು ಹಾಕೋದು ಬೇಡ, ಇಲ್ಲಿ ಒಂದು ಸಿಂಗಲ್ ರಬ್ಬರ್ ಹಾಕಿದ್ದಾರೆ. ಸೊ ಅದಕ್ಕೆ ನೀರು ಸೇರ್ಕೊಳಲ್ಲ. ಹೆಂಗೆ ಅಂದರೆ ಈ ಓಲ್ಗಳಿದೆಯಲ್ಲ, ಈ ಹೊಳೆಗಳು, ಇದರಲ್ಲಿ ನೀರು ಸೇರ್ಕೊಂಡು ರಸ್ಟ್ ಹಿಡಿತದೆ. ಸೊ ಇದು ಬೇಡ. ಸೊ ಅವರೇ ನಮಗೆ ಸಜೆಷನ್ ಮಾಡಿದರು. ಸೊ ಇಲ್ಲೊಂದು ನೀಟಾಗಿ ಹಾಕ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀರು ಏನು ಸೇರಲ್ಲ. ಇಲ್ಲಿ ಇಷ್ಟು ಇರುತ್ತದೆ, ಕಾಣಿಸ್ತಿದೆಯಲ್ಲ ಪೈಪ್ ಥರ, ಆ ಥರ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಈ ಸೆಂಟ್ರಲ್ಲಿ ನೀರು ಸೇರಿಕೊಂಡು ಸೊ ಕಿಲಿ ಹಿಡಿದು ಡ್ರೈ ಆಗಲ್ಲ ವಾಟ್ರು. ಅವಾಗ ಏನಾಗುತ್ತೆ, ಫುಲ್ ತೊಕ್ಕೆ ಹಿಡಿತದೆ. ಮೊದಲು ಈ ಥರ ಎಲ್ಲ ಬೀಡಿಂಗ್ ಕೂರಿಸ್ಕೊತವ್ರೆ. ಸೈಡ್ಗೆ ಬಂಪರ್ ಅಣ್ಣ ಏನಂತಾರೆ ಇದನ್ನು? ಸೈಡ್ ಬೀಡಿಂಗ್ ಮಡ್ಗಾಡು. ಅದಕ್ಕೆ ರಬ್ಬರ್ ಹಾಕ್ಕೊಂಡ್ರೆ ಈಗ ಮಡ್ಗಾಡು ಫಿಟ್ ಆಯಿತು. ಹಿಂದೆಗಡೆ ಬೋಲ್ಟ್ ಎಲ್ಲ ಟೈಟ್ ಮಾಡ್ಕೊತವ್ರೆ. ವೈಫರ್ ಮೋಟ್ರು ಈಗ ಫಿಟ್ ಮಾಡ್ತಿದ್ದಾರೆ. ಕಂಪ್ನಿಯವ್ರು ಏನೂ ಮಾಡಲ್ಲಣ್ಣ, ಇದಕ್ಕೆ ಎಲ್ಲ ಸಪ್ರೇಟ್ ಕೊಟ್ಬಿಡ್ತಾರೆ. ಹಾಂ, ಹುಡುಗಿಗೆ ಮೇಕಪ್ ಮಾಡ್ದಂಗೆ ಈಗ ಎಲ್ಲ ಮೇಕಪ್ ಆದಮೇಲೆ ನಮ್ಮ ಆಟೋನ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಮೇಲ್ಗಡೆ ಲೈಟಿಂಗ್ಸ್ಗೆ ಹೋಗಿ ಕನೆಕ್ಷನ್ ಕೊಟ್ಕೊಂಡ್ರು. ಅಲ್ಲಿದೆ ಸ್ವಿಚ್, ಇದು ಲೈಟೇ ಸ್ವಿಚ್ಚು. ಎಷ್ಟು ಸಿಂಗಾರ ಮಾಡಬೇಕು ಅಂದರೆ ಎಲ್ಲ ಒಂದೊಂದು ಪೀಸ್ ಹೋಗೋದು ಎಲ್ಲ ಕೂತ್ಕೊಂಡು ಜೋಡಿಸ್ಬೇಕು. ಮ್ಯಾಟ್ ಫಿಟ್ ಮಾಡ್ತಿದ್ದಾರೆ. ಮಡಿಗಳು ಫಿಟ್ಟಿಂಗ್ ಆಯಿತು. ಒಳಗಡೆಯಿಂದ ನೆಟ್ ಬೋಲ್ಟ್ ಹಾಕಿ ಬಿಗ್ಗಾಗಿ ಫಿಟ್ ಮಾಡ್ತಿದ್ದಾರೆ. ಸೀಟ್ ಕವರ್ ಬಗ್ಗೆ ಮಾತಾಡ್ತಿದ್ದಂಗೆ ಈ ಅಣ್ಣ ಸೈಕಲ್ ಗ್ಯಾಪಲ್ಲಿ ವೈಫರ್ ಫಿಟ್ ಮಾಡ್ಬಿಟ್ಟೈತೆ. ನಾನು ನೋಡ್ಕೊಂಡೇ ಇಲ್ಲ. ಬ್ರೇಕ್ ಲೈಟ್ ಎಲ್ಲ ಬರ್ತಾವಲ್ಲ, ಸೊ ಅದನ್ನು ಕೂಡ ಫಿಟ್ ಮಾಡಿಲ್ಲ. ಶೋರೂಮಲ್ಲಿ ಸಪ್ರೇಟಾಗಿ ಕೊಟ್ಟವ್ರೆ. ಇವರಿಗೆ ಫಿಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಟ್ಟು ಬೋಲ್ಟ್ಗಳೆಲ್ಲ ಬಿಚ್ಚಿದ್ದಾರೆ. ಅಲ್ಲೊಂದಿಲ್ಲ ಏನು ಬಿಚ್ತವ್ರೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ಹಿಂದೆಗಡೆ ಬಾಡಿಗಿರೋ ನೆಟ್ಟು ಬೋಲ್ಟು ಕನೆಕ್ಷನ್ಗಳೆಲ್ಲ ಲೂಸ್ ಮಾಡಿ ಬಿಚ್ಕೋತವ್ರೆ. ಸೊ ಈಗ ಫುಲ್ ಟಾಪ್ನೇ ಮೇಲೆ ಎತ್ಕೊಂಡ್ಬಿಟ್ಟು ಒಳಗಡೆ ಬೀಡಿಂಗ್ ಥರ ಏನೋ ಮರದ ಪೀಸ್ ಕೊಡ್ತಾರಂತೆ. ನೋಡೋಣ, ನನಗೂ ಗೊತ್ತಿಲ್ಲ ಅದೇನು ಅಂತ. ಓ ಗುರು, ಟಾಪ್ ಹೊಡೀಸ್, ಟಾಪ್ ಎತ್ಬಿಟ್ರು ಫುಲ್ಲು. ಸೊ ಜಾಕು ಇದಕ್ಕೂ ಮುಂಚೆ ನಾನು ಇಲ್ಲೊಂದು ಚಿಕ್ಕದಾಗ ಹಾಕ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಎಷ್ಟು ಉದ್ದ ರಾಡ್ ಹಾಕಿದ್ದಾರೆ ನೋಡಿ. ಓ ಏನೋ ಮಾಡ್ತಾವ್ರು ಗುರು ಅವರು. ವಾ. ಸೊ ಜಾಕ್ ಹಾಕೋದಂದ್ರೆ ಹಿಂಗೆ. ಸೊ ಹಿಂಗೆ ಹಾಕ್ತಾರೆ ಜಾಕು. ಹ್ಞೂ, ಅದೇ ನಾನು ನೆನ್ನೆಲ್ಲ ನೋಡಿದೆ. ಇದೇ ಕೆಲಸ ನೋಡಿದ್ದೇನೆ ನಾನು. ಇಲ್ಲಿಂದ ಜಾಕ್ ಹಾಕ್ಬಿಟ್ಟು ಅಲ್ಲಿಗೆ ಬಿಟ್ಬಿಡ್ತಾರೆ. ಹೌದು, ಅವ್ರೇನಿಲ್ಲ, ಜಸ್ಟ್ ಮೇಲಿಂದ ಇಲ್ಲಿಗೆ ಇಷ್ಟೇ ಮೆಜರ್ಮೆಂಟ್ ತಂದಿದ್ದು. ಅಷ್ಟು ತಗೊಂಡು ಬಿಟ್ಬಿಟ್ರು. ಟೈಮ್ ಉಳಿದಿದೆ. ಕೆಲಸ ಮಾಡ್ಬೇಕು. ಹೌದು, ಕೆಲಸ ಆಗ್ಬೇಕು. ಓಕೆ, ಇಲ್ಲ ಬಿಡಿ, ನಾನು ಹೇಳಿಲ್ವಾ ಇಷ್ಟು ಕಡೆ ಓಡಾಡಿ ಇಷ್ಟುದ್ದ ಜಾಕ್ ಯಾರು ಹಾಕಿಲ್ಲ ನೋಡಿ. ಅಣ್ಣ ರೈಟು ಲೆಫ್ಟು ಎರಡು ಕ್ಯಾಲ್ಕುಲೇಟ್ ಮಾಡಿ ಸೊ ಎಷ್ಟು ತಿರುಗಿಸ್ಬೇಕು ಅಷ್ಟು ತಿರುಗಿಸ್ತೈತೆ. ವಾ, ಫುಲ್ ಇತ್ತು. ಇಷ್ಟೊಂದು ಜಾಸ್ತಿ ಬಿಚ್ಬಿಟ್ಟು ಎಲ್ಲ ಮಾಡಲ್ಲ. ನಾನು ಇಲ್ಲೇ ಒಂದೇ ತಾವು ನೋಡಿದ್ದನು. ಸೊ ಹಾಗಾಗಿ ಇಲ್ಲಿಗೆ ಬಂದಿರೋದು. ಇವರು ಎರಡು ಸೈಡ್ನ ನಮಗೆ ಮೆಜರ್ ಮಾಡಿಕೊಂಡು ಕರೆಕ್ಟಾಗಿ ಅದನ್ನ ಸೆಂಟ್ರಿಗೆ ಹಾಕ್ಕೊಂಡು ತಿರುಗಿಸ್ಕೊಂಡು ಸೊ ಇಲ್ಲಿಂದ ಮೆಜರ್ಮೆಂಟ್ ತೊಗೊಂಡಿದ್ದಾರೆ ಜಾಕ್ ಹಾಕೋದಕ್ಕೆ. ಸೊ ಫುಲ್ ಟಾಪ್ ಬಿಚ್ಚಿದ್ದಾರೆ. ಬಿಚ್ಬಿಟ್ಟು ಈಕ್ವಲ್ ಆಗಿ ಹಾಕಿದ್ದಾರೆ. ಸೊ ಒಂದು ಕಡೆ ಹೆಚ್ಚು ಕಮ್ಮಿ ಇರಬಾರ್ದು ಅಂತ. ಅಂದರೆ ಈಗ ಬೋಲ್ಟ್ನ ತೆಗಿತಾ ಇದ್ದಾರೆ ಹಿಂಗು. ಇದು ನೆಟ್ಟು ಕಂಪ್ನಿಯಿಂದ ಬರ್ತದೆ. ತೆಗಿತಾ ಇದ್ದೀನಿ. ಒರಿಜಿನಲ್ ಬೋಲ್ಟ್ ಹಾಕ್ತೀನಿ. ಯಾವಲ್ಲೇ ಟಾಪ್ ಬಿಚ್ಚಬೇಕಾದ್ರೆ ಈ ಬೋಲ್ಟ್ ಇದ್ದಿದ್ದು. ಸೊ ಈ ಬೋಲ್ಟ್ ಸಮೇತಾಗಿ ಅಲ್ಲಿ ಕೆಳಗಡೆ ಬೋಲ್ಟ್ ಕೂಡ ಇದಕ್ಕೆ ವೆಲ್ಡ್ ಮಾಡಿರ್ತಾರೆ, ಅದನ್ನೆಲ್ಲ ರಿಮೂವ್ ಮಾಡ್ಕೊಂತಾರೆ. ಸೊ ಇವಾಗ ನಮಗೆ ಈ ಬೋಲ್ಟು TVS ಬೋಲ್ಟು ಸೊ ದಪ್ಪ ಇದೆ. ಇದಕ್ಕಿಂತ ಹೋಲಿಸ್ಕೊಂಡ್ರೆ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಈ ಬೋಲ್ಟ್ನ ಹಾಕ್ತಾರೆ ಅಲ್ಲಿಗೆ. ಸೊ ಅದನ್ನ ಹಾಕೋದಕ್ಕೆ ಅಲ್ಲಿರೋ ಒಳಗಡೆ ಇರೋ ಈ ಥರ ಬೋಲ್ಟ್ಗಳನ್ನ ರಿಮೂವ್ ಮಾಡ್ಕೊತಾರೆ. ಇವ್ನು ಬಂದ್ಬಿಟ್ಟು ನಮ್ಮ ಗಾಡಿ ಎಲ್ಲ ಅಂತವನೇ, ಇದೇ ಕಳ ನಮ್ಮದು ನೋಡ ಜಾಕ್ ಹೆಂಗೆ ಹಾಕೋರೆ. ನಾವು ನೆನ್ನೆ ನೋಡಿದ್ಗೆ ಹೆಂಗಿತ್ತು ಹೇಳು, ಏನು ಬಿಚ್ಚಿರ್ಲಿಲ್ಲ. ಅಲ್ಲಿಗೆ ಸೆಂಟ್ರಿಗೆ ಹಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟಿದ್ರು. ಈಗ ಅಲ್ಲಿಂದ ಹಾಕಿ ಒಂದು ಟೈಮ್ ಬಿಟ್ಟವ್ರೆ, ಒಂದು 5 ನಿಮಿಷ 10 ನಿಮಿಷ ಬಿಡ್ತಾರೆ. ಮತ್ತೆ ಇನ್ನೊಂದು ಟೇಪು
ಎರಡೂ ಕಡೆ ಮೆಜರ್ ಮಾಡೋರೆ, ಸೆಂಟ್ರ್ ಮೆಜರ್ ಮಾಡಿಲ್ಲ. ಬೋಲ್ಟ್ನ ಬಿಚ್ಕೊಂಡ್ರು. ಈಗ ಅಲ್ಲಿಗೆ ಹೊಸ ಬೋಲ್ಟ್ ಓವರ್ ಸೈಜ್ ಹಾಕ್ತಾರೆ. ಸೊ ಜಾಕ್ನ ರಿಮೂವ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈ ತರ ರಬ್ಬರ್ ಬರೋದು ಅವನ ಕಂಪ್ನಿ ಅಂದ್ರೆ ಶೋರೂಮ್ ಇಂದ ಕೊಡೋದು. ಸೊ ಇವೇನಾಗ್ತಾ ಇವು ನೀರಲ್ಲಿ ನೆಂದು ಹಂಗೆ ಹೋಗ್ಬಿಟ್ಟು ಚಾಸಿ ಟಚ್ ಆಗ್ಬಿಟ್ಟು ಸೊ ಸುಮ್ಮನೆ ಸೌಂಡ್ ಕಿರ ಅಂತ ಸೌಂಡ್ ಬರ್ತಾ ಇರ್ತದೆ. ಸೊ ಈಗ ಅದಕ್ಕೆ ನೋಡಿ ಟಾಪ್ ಎಲ್ಲ ಬಿಚ್ಬಿಟ್ಟು ಈ ತರ ಪ್ಲೇವುಡ್ ಅಂದ್ರೆ ವುಡ್ ಪೀಸ್ ಹಾಕಿದ್ದಾರೆ. ನಮ್ಗೆ ಹಂಗೆ ಹಾಕಕ್ಕಾಗಲ್ಲ, ಹಾಕಿರೋ ಸಣ್ಣ ಪೀಸ್ ಹಾಕ್ಬೇಕಾಗ್ತದೆ. ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ, ಕೈಯಲ್ಲೇ ಎತ್ಬಿಟ್ಟು ಅದನ್ನ ಸಂದಿಲ್ ಎತ್ಬಿಟ್ಟು ಹಿಂಗೆ ತೋರಿಸ್ಬಿಟ್ಟು ಇಟ್ಬಿಡ್ತಾರೆ. ಸೊ ಇವ್ರು ಹಂಗೆ ಮಾಡಿಲ್ಲ. ಸೊ ಫುಲ್ ಟಾಪ್ನೇ ಬಿಚ್ಕೊಂಡು ಪ್ಲೇವುಡ್ ಎಷ್ಟು ಉದ್ದ ಇದೆ ನೋಡಿ ಇದು, ಅವ್ರೇನು ಮಾಡ್ತಾರೆ ಇಷ್ಟಕ್ಕೆ ಕಟ್ ಮಾಡಿ ಒಂದು ಪೀಸ್ ಹಾಕ್ತಾರೆ. ಸೊ ಇವ್ರು ಫುಲ್ಲು ಲೆಂತಿ ಹಾಕ್ಬಿಟ್ಟಿದ್ದಾರೆ ಎತ್ಬಿಟ್ಟು. ಸೊ ಈಗ ಅದ್ರ ಮೇಲೆ ಕೊರ್ಸ್ಕೊತಿದ್ದಾರೆ. ನೋಡ್ತಾ ಇರ್ಬೋದು ಕೆಲಸ ಯಾವ ಥರ ನಡೀತಾ ಇದೆ ಅಂತ. ನಾವೇನು ಹೇಳಿಲ್ಲ ಹಿಂಗೆ ಮಾಡಿ ಅಂತ ಅವ್ರಿಗೆ. ಸೊ ಅವ್ರು ಮಾಡೋದೇ ಹಿಂಗೆ. ಕ್ಲಾಂಪ್ ಎಲ್ಲ ಕಟ್ ಮಾಡಿದ್ದೀನಲ್ಲ, ಅದು ವೆಲ್ಡಿಂಗ್ ಮಾಡಬೇಕು ಇವಾಗ. ಅಲ್ಲಿಗೆಲ್ಲ ಅವ್ರು ಗುರ್ತಿಕೊಂಡಿದ್ದೀರಾ? ಕ್ಲಾಂಪ್ ಫಿಟ್ಟಿಂಗ್ ಓಕೆ ಓಕೆ, ಬರುತ್ತೆ ಕ್ಲಾಂಪ್, ಅದು ಕಟ್ ಮಾಡಿ ಇಲ್ಲಿ ಬಿಡ್ತೀವಿ. ಸರಿ ನೋಡಪ್ಪ, ಇಷ್ಟೆಲ್ಲ ಕೆಲಸ ಇದೆ. ಇದೇನೋ ಶೋರೂಮಿಂದ ಕೊಡೋ ಪೀಸ್ಗಳು ಅವು ಇನ್ನೂ ಆರ್ಡ್ರ್ ಮಾಡಬೇಕು. ಡೈರೆಕ್ಟಾಗಿ ಹಾಕಿರೋ ಫಿನಿಶಿಂಗ್ ಬರೋಲ್ಲ. ನಮ್ಗೆ ನೋಡಿದ ತಕ್ಷಣ ಫಿನಿಶಿಂಗ್ ಕಾಣಿಸ್ತಿದೆ ಅಂದರೆ ಈ ಒಳಗಡೆ ಇಂಟೀರಿಯರ್ ಡಿಸೈನು ಅಂದರೆ ಏನಿದೆ ಕಬ್ಬಿಗಳನ್ನ ಶೇಪಿಗೆ ತಗೊಂಬರ್ತೀವೋ ಅದರಿಂದನೇ ನಮಗೆ ಟಾಪ್ ಫಿಟ್ಟಿಂಗು ನೀಟಾಗಿ ಬರೋದು. ನೋಡೋಣ ಈಗಿನ ಏನಪ್ಪ ಅದು TVS ಬೋಲ್ಟ್. ಈ ಬ್ಲಾಕ್ ಕಲರ್ ಇದೆ ಅಲ್ಲ ದಪ್ಪವು, ಇವನ್ನ ಹಾಕ್ತಾ ಇದ್ದಾರೆ ನೋಡಿ. ಹಳೆಯಾಗವು ಅವನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಅಂದರೆ ಮಿಚ್ಬಿಟ್ಟಿದ್ದಾರೆ. ಏನಕ್ಕೋ ವೆಲ್ಡಿಂಗ್ ಮಾಡ್ತಾವ್ರೆ, ನಮಗಂತೂ ಗೊತ್ತಾಗ್ತಿಲ್ಲ ಏನಕ್ಕೆ ಅಂತ. ನೋಡೋಣ ಅಣ್ಣ ಏನು ಮಾಡ್ತಾರೆ ಅಂತ. ಗೊತ್ತಾಯ್ತು ಅದು ಏನಕ್ಕೆ ಅಂತ. ಸೊ ಒಳಗಡೆ ಈಗ ಜಾಕಿಗೆ ಹಾಕಿದ್ರಲ್ಲ, ಸೊ ಅಲ್ಲಿ ಅದೇನಪ್ಪ ಅದು ಮರದ ಪೀಸ್ ಎಲ್ಲ ಕೊಟ್ರಲ್ಲ, ಅಲ್ಲಿ ಗಾಡಿಗೆ ಬೋಲ್ಟ್ ಹಾಕಿದ್ರೆ ಫುಲ್ ಸ್ಲಿಪ್ ಆಗುತ್ತದೆ. ಸೊ ಈ ಥರ ವೆಲ್ಡ್ ಮಾಡಿದಾಗ ಏನಾಗುತ್ತೆ, ಅದು ಗ್ರಿಪ್ ಇಟ್ಕೊಂತ ತಿರುಗಲ್ಲ. ಆ ಸಂದಿಲ್ ಕೈಯಾಗಿ ಇಟ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಒಳ್ಳೆ ಐಡಿಯಾ ಮಾಡೋದು. ಟಾಪ್ ಫಿಟ್ಟಿಂಗ್ ಅಲ್ಲಿ ಗ್ರಿಲ್ ಫಿಟ್ಟಿಂಗ್ ಆಯಿತು. ಸೊ ಇದೆಲ್ಲ ಈ ಥರ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಶೋರೂಮಲ್ಲಿ ಬಂದಿರೋ ಪೀಸ್ ಥರ ಅಲ್ಲ. ಸೊ ಅದನ್ನ ಈ ಥರ ಎಲ್ಲ ಇಷ್ಟೆಲ್ಲ ಆರ್ಡ್ರ್ ಮಾಡಿಕೊಂಡು ಸೊ ಆಮೇಲೆ ಫಿಟ್ಟಿಂಗ್ ಮಾಡೋದು. ಈಗ ಬಣ್ಣ ಬೀಡಿಂಗ್ ಎಲ್ಲ ಬೋಲ್ಟ್ಗಳು ಎಲ್ಲಿ ಬಿಚ್ಕೊಂಡಿತ್ತು ಎಲ್ಲ ಒಂದೊಂದು ಕಡೆ ಹಾಕೊಂಡ್ ಬರ್ತೈತೆ ಒಂದು ಕಡೆಯಿಂದ. ಇಲ್ಲಿ ಹುಡುಗ ಬಂದು ಮಡ್ಗಾಡ್ ಏನಂತಾರೆ ಇದಕ್ಕೇನಂತಾರ ಮಗ, ಬಂಪರ್. ಹಿಂದೆಗಡೆ ಬಂಪರ್ ಹಾಕ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳೋರೆ 32 ಕರೆಕ್ಟಾಗಿ ಐತೆ ಅದು. ಸೊ ಈಗ ಅಣ್ಣ ಸೆಂಟ್ರಿಗೆ ಏನು ಮೆಜರ್ಮೆಂಟ್ ಮಾಡ್ಕೊಂಡಿರ್ಲಿಲ್ಲ, ಸೈಡಿಗೆ ಮೆಜರ್ಮೆಂಟ್ ಹಾಕಿ ಪಕ್ಕ ಬಿಟ್ಬಿಟ್ಟಿತ್ತು. ಕರೆಕ್ಟಾಗಿ ಐತೆ. ಅಣೆಯ 2G ತರ ನಿಧಾನಕ್ಕೆ ತಿರುಗಿಸ್ತಾ ಇತ್ತು, ಅಣೆಯ 6G 5G ತರ ರಪ್ಪನ್ ಹೊಡಿ ಅಂತ ಹೇಳ್ತೈತೆ. ಗ್ಲಾಸ್ ಹೆಂಗ್ ಕಟ್ ಮಾಡ್ಬಿಡ್ತು ಕತ್ರೆಲಿ. ಗ್ಲಾಸ್ ಅಲ್ಲೇನೋ ಒಂದು ಸ್ವಲ್ಪ ಪ್ಲಾಸ್ಟಿಕ್ ತರ ಐತೆ. ಈ ತರ ಗ್ಲಾಸ್ ಫಿಟ್ಟಿಂಗು ಬಂದ್ ಮಾಡ್ಕೊಡ್ತಾರೆ. ಏನೇ ಆಗ್ಲಿ ಫೈನಲಿ ಆರ್ಡರ್ ಮಾಡಿಲ್ಲ ಅಂದ್ರೆ ಲುಕ್ಕು ಬರಲ್ಲ ಗುರು. ಫಿನಿಶಿಂಗ್ ಮಾಡ್ಕೊಂಡ್ ಬರ್ತಾವ್ರೆ ಒಂದೊಂದೇ. ಬೋಲ್ಟ್ಗಳು ಅಂಟಾಕಿರೋಲ್ಲ ಒಂದೊಂದು ಎಲ್ಲ ಗ್ರಿಲ್ಲಲ್ಲಿ ಆಯ್ತು. ಇದೊಂದ್ ಕಡೆ ಕೆಲಸ ಇಷ್ಟು. ಈಗ ಇಷ್ಟೊತ್ತಾಗ ಏನ್ ನೋಡಿದ್ರೋ ಇದೆಲ್ಲ ಒನ್ ಸೈಡ್ ಕೆಲಸ. ಇದೊಬ್ರು ಮಾಡ್ತಾರೆ, ನೆಕ್ಸ್ಟ್ ಇನ್ನೊಬ್ಬರು ಟಾಪ್ ಬಂದು ಇನ್ನೊಬ್ರು ಫಿಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಟಾಪ್ ಫಿಟ್ ಮಾಡೋದಕ್ಕೆ. ಆದರ್ಶ್ ಕುಮಾರ್ ಅವರು ಗಾಡಿ ತಗೊಬರ್ತಾವ್ರೆ. ಹೋಗಿ ಟಾಪ್ ಕಟ್ಸಕ್ಕೆ ಹೋಗ್ತಾ ಇದೀವಿ ಅಲ್ಲಿಗೆ. ಈಗ ಅರ್ಧ ಕೆಲಸ ಆಗಿದೆ, ಮಿಕ್ಕಿದೆ ಅಲ್ಲಿ. ನಂಬರ್ ಏನು ಕೊಡಕ್ಕೆ ಹೋಗಲ್ಲ, ನೀವು ಪದೇ ಡಿಸ್ಟರ್ಬ್ ಮಾಡ್ತೀರಾ. ಸೊ ಅಣ್ಣ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ. ಬಟ್ ಕೆಲಸ ಮಾತ್ರ ನೀಟಾಗಿ ಮಾಡಿಕೊಟ್ರು. ನೀವು ನೋಡಿದ್ರಲ್ಲ ಆ ಥರ ಇರುತ್ತೆ ಕೆಲಸ ನೋಡಿ ಬನ್ನಿ. ನೀವು ಬೇರೆ ಕಡೆ ಮಾಡ್ಸೋಕ್ಕಿಂತ ಮುಂಚೆ ಇಲ್ಲೊಂದ್ಸಲ ವಿಚಾರಿಸಿ ಏನಂತೀರಿ ಅಣ್ಣ. ಮಾಡಿರೋ ಕೆಲಸ ಇವರು ಹಾಕ್ತಾರೆ ವಿಡಿಯೋಲ್ಲಿ ನೋಡಿ ಬಸ್. ನೋಡ್ಬಿಟ್ಟು ಇಷ್ಟ ಆದ್ರೆ ಬನ್ನಿ ಸರ್, ಜಾಸ್ತಿ ಏನು ಹೇಳೋದಿಲ್ಲ. ನಾನೇ ಕೆಲಸ ಮಾಡ್ತೀನಿ ಅಂತೇಳಿ ನನಗಿಂತ 100 ಜನ ಚೆನ್ನಾಗಿ ಮಾಡ್ತಾರೆ. ಇಲ್ಲ, ನಾವು ಇಷ್ಟು ಕಡೆ ಹೋಯ್ತು ಹುಡುಕಿ ಬಂದಿರೋದು, ಚೆನ್ನಾಗಿ ಮಾಡಿಕೊಟ್ರು. ನಿಮಗೂ ನೋಡಿ ಕೆಲಸ ನೋಡಿ ಇಷ್ಟ ಆದರೆ ಬನ್ನಿ. ಓಕೆನಾ? ಥ್ಯಾಂಕ್ ಯು ಬಸ್. ಓಕೆ.